ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವಾರದಿಂದ ನಾನು ಎದಕ್ಕೆ ವಿಡಿಯೋ ಮತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅಮಾವಾಸ್ಯೆ ದಿನ ಬಟ್ಟೆನ ಸ್ಟಿಚ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ಮತ್ತು ಶಾರ್ಟ್ಸನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋ ಫಸ್ಟ್ ನಿಮ್ಗೆ ಬಂದು ತಲುಪುತ್ತೆ. ಹಾಗೆ ಯಾರಿಗೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಐತಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಕಟ್ಟಿಂಗ್ ವಿಡಿಯೋ ಆಗಿರ್ಬೋದು, ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು ನಾನು ಅಪ್ಲೋಡ್ ಮಾಡ್ತೀನಿ ರೀ. ಹೀಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲಾಸಿಗೆ ಹೋಗ್ಬೇಕಂತೇನಿಲ್ಲ ರೀ. ಮನೆಯಲ್ಲೇ ಕೂತ್ಕೊಂಡು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು ರೀ. ಒಂದು 5-6 ವಿಡಿಯೋಸ್ ನೋಡಿದರೆ ಗೊತ್ತಾಗತ್ತೆ ರೀ ನಿಮಗೆ ಹೇಗೆ ಕಟ್ಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತೇಳಿ. ನೀವು ವಿಡಿಯೋಸ್ ನೋಡಲೇನ ಕಟ್ಟಿಂಗ್ ವಿಡಿಯೋ ಹಾಕಿರಿ, ಸ್ಟಿಚಿಂಗ್ ವಿಡಿಯೋ ಹಾಕಿರಿ ಅಂತೇಳಿ ಹೇಳಿದರೆ ಗೊತ್ತಾಗೋದಿಲ್ಲ ರೀ. ನಾವು ಪ್ರತಿಯೊಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕಿರ್ತೀವಿ ರೀ. ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಕೈತೆ ರೀ. ಆಗ ನೋಡಲೇನ ನಮಗೆ ಟೈಲರಿಂಗ್ ಕಲಿಬೇಕು ರೀ ಅಂದ್ರೆ ಆಗೋದಿಲ್ಲ ರೀ. ಪೂರ್ತಿ ವಿಡಿಯೋ ನೋಡಿದಾಗ ನಿಮ್ಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಪೂರ್ತಿಯಾಗಿ ಅರ್ಥ ಆಗತ್ತೆ ರೀ. ಅದಕ್ಕೆ ನಾನು ಒಂದು ವಾರದಿಂದ ವಿಡಿಯೋ ಮಾಡಿರಲಿಲ್ಲ ಅಂದ್ರೆ ನೋಡಿರಲ್ರಿ ನೀವು, ಒಂದು ವಾರ ಆಗಿತ್ತು ರೀ ಮಳೆ ಹತ್ತಿ ಒಟ್ಟು ಬಿಟ್ಟಿರಕ್ಕೆ ಇಲ್ಲ. ಎದಕ್ಕಂದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮದು ಮನೆ ಆಗಿರೋದ್ರಿಂದ ಪೂರ್ತಿ ಮನೆಯೊಳಗೆಲ್ಲ ನೀರು ರೀ. ಅದನ್ನೆಲ್ಲ ಕ್ಲೀನ್ ಮಾಡಿದ್ದು ಮುಗೀತು ಅನ್ನೋದ್ಲೇನ ಮತ್ತೆ ಮಳೆ ಬರೋದ್ರಿ, ಮತ್ತು ಸೋರೆ ಬಿಟ್ಟುದ್ರಿ. ಹಿಂಗಾಗಿ ನಮಗೆ ರಾಟಿನ ಒಂದು ವಾರ ಮಟ್ಟಿಗೆ ನಾ ಎತ್ತಿಟ್ಟಿದ್ದೆ ರೀ. ಯಾಕಂದ್ರೆ ಅದು ರಾಟಿ ಸ್ಟಿಚ್ ಮಾಡುವಂತಲೇ ಪೂರ್ತಿ ಸೋರಾತ್ಬಿಟ್ಟಿತ್ತು ರೀ ಅದು ಮನೆಯೆಲ್ಲ. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಮಾಡ್ತೇನೆ ರೀ. ಅದ್ರ ಜೊತೆಗೆ ನಾವು ಗಣಪತಿ ಇಡ್ತೇವೆ ರೀ. ಇನ್ನೆಲ್ಲ ಮಳೆ ಮುಗೀತು ಅನ್ನೋದ್ಲೇನ ಮತ್ತು ಸ್ವಲ್ಪ ಕ್ಲೀನಿಂಗ್ ಅದು ಐತ್ರಿ. ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಗಣಪತಿ ಇಡ್ತೀವಲ್ರಿ ನಾವು, ಅದ್ರ ಸಂಬಂಧ ಕ್ಲೀನ್ ಎಲ್ಲ ಸಂಬಂಧ ವಿಡಿಯೋನು ಮಾಡೋಕ್ಕಾಗಿರ್ಕಿಲ್ಲ. ಈ ವಿಡಿಯೋ ಆದರೂ ಅಷ್ಟೇ ರೀ, ನಾನು ಇದು ಮೊದಲೇ ಮಾಡಿ ಇಟ್ಕೊಂಡಿದ್ದು ವಿಡಿಯೋ ಆಗೈತಿ. ಇದಕ್ಕೆ ವಾಯ್ಸ್ ಓವರ್ ಅಷ್ಟೇ ಕೊಟ್ಟಿದ್ದೇನೆ ರೀ. ಯಾಕಂದ್ರೆ ಕಟ್ಟಿಂಗ್ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಹಾಕೇನಿ ರೀ ನಾ. ಸೇಮ್ ಬ್ಲೌಸಿಂದ ಇದು ಸ್ಟಿಚಿಂಗ್ ವಿಡಿಯೋ ಆಗೈತೆ ರೀ. ಅದರಿಂದ ನಾನು ಇದನ್ನ ಕಂಟಿನ್ಯೂ ಮಾಡಿರಾತಡಿ ಅಂಥೇಳಿ ಇದನ್ನ ಕಂಟಿನ್ಯೂ ಮಾಡೇನಿ ರೀ ವಿಡಿಯೋನ. ಕಟ್ಟಿಂಗ್ ವಿಡಿಯೋ ಯಾರೆಲ್ಲ ಕಟ್ಟಿಂಗ್ ವಿಡಿಯೋ ಬೇಕಲ್ರಿ ಹಿಂದಿನ ವಿಡಿಯೋ ನೋಡಿರಿ. ಯಾರಿಗೆಲ್ಲ ಸ್ಟಿಚಿಂಗ್ ಬೇಕಲ್ರಿ ಈ ವಿಡಿಯೋ ನೋಡಿರಿ. ಪೂರ್ತಿಯಾಗಿ ಡೀಟೇಲಾಗಿ ಕೊಟ್ಟಿದ್ದೀನಿ ರೀ, ಯಾವುದು ಸ್ಕಿಪ್ ಮಾಡಿಲ್ಲ. ಬಟ್ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಯಾಕಂದ್ರೆ ಒಂದು ಲೈನಿಂಗ್ ಬ್ಲೌಸ್ ಹೊಲಿಬೇಕಂದ್ರಿಂದ 30-45 ನಿಮಿಷ ಬೇಕು ರೀ. ಅಷ್ಟೆಲ್ಲ ನಿಮಗೆ ಪೇಷನ್ಸ್ ಇರೋದಿಲ್ಲ ನೋಡುವಷ್ಟೇ. ಅದಕ್ಕಾಗಿ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ ರೀ. ಸ್ಪೀಡ್ ಮಾಡಿದ್ರೂ ಏನು ಅರ್ಥ ಅನ್ನೋಂಗಿಲ್ಲ. ಪೂರ್ತಿಯಾಗಿ ತಿಳಿಯೋಂಗನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದರೆ ಸ್ಟಿಚಿಂಗ್ ನಿಮ್ಗೆ ಗೊತ್ತಾಕೈತ್ರಿ, ಲೈನಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ರಿ. ನಾ ಎದಕ್ಕೆ ಒಂದು ವಾರದಿಂದ ವಿಡಿಯೋ ಹಾಕಿಲ್ಲ ಅಂತೇಳಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಹೇಳಿದ್ನಲ್ರಿ, ಮನೆ ಸೋರೋದಾಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ರೀ ಪರ್ಸ್ನಲ್ ಪ್ರಾಬ್ಲಮ್. ಮತ್ತು ಅದಕ್ಕಿಂತ ಏನು ಹೆಚ್ಚಿಲ್ಲ. ಈಗ ನೆಕ್ಸ್ಟ್ ಹೇಳ್ಬೇಕಂದ್ರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಡೌಟ್ ಇರ್ತೈತೆ ರೀ, ಅಮಾವಾಸ್ಯೆ ದಿನ ಬಟ್ಟೆ ಸ್ಟಿಚ್ ಮಾಡಬೇಕಾ ಬೇಡವಾ ಅನ್ನೋದು. ಅದ್ರ ಬಗ್ಗೆ ಹೇಳಬೇಕಂದ್ರೆ ಈಗ ನೋಡ್ರಿ, ಕೆಲವೊಂದು ಊರಾಗ ಅಮಾವಾಸ್ಯೆ ದಿನ ಬಟ್ಟೆ ಹೊಲಿತಾರೆ ರೀ, ಇನ್ನೊಂದು ಊರಾಗ ಅಮಾವಾಸ್ಯೆ ದಿನ ಬಟ್ಟೆ ಹೊಲಿಯೋದಿಲ್ಲ. ನಾನು ಪರ್ಸ್ನಲಿ ನನಗಂತ ಬಂದ್ರೆ ನಾ ಏನು ಮಾಡ್ತೀನಿ ರೀ, ಬೆಳಿಗ್ಗೆ ಏನಾದರೂ ಅಮಾವಾಸ್ಯೆ ಪೂಜೆ ಮುಗ್ದಿತ್ತಂದ್ರೆ ಸಾಯಂಕಾಲ ಹೊಲಿತೀನಿ ರೀ. ಇಲ್ಲ ಮಧ್ಯಾಹ್ನ ಅಥವಾ ಸಾಯಂಕಾಲ ಪೂಜೆ ಆಗಿತ್ತಂದ್ರೆ ನೈಟ್ ಎಲ್ಲಿ ಹೊಲಿಬೇಕು, ಟೈಮ್ ಸಿಗೋದಿಲ್ಲ, ಪೂಜೆ ಎಲ್ಲ ಮಾಡಿ ಸುಸ್ತಾಗಿಬಿಟ್ಟಿರ್ತೈತಿ, ಬಟ್ಟೆ ಹೊಲಿಯೋದಿಲ್ಲ. ಬೆಳಿಗ್ಗೆನ ಮುಗ್ದಿತ್ತಂದ್ರೆ ಅಮಾವಾಸ್ಯೆ ಪೂಜೆ ಇದ್ದು ರಾಟಿದ್ದು ಮುಗ್ದಿತ್ತಂದ್ರೆ ಸಾಯಂಕಾಲ ಹೊಲಿತೀನಿ ರೀ. ಅಮಾವಾಸ್ಯೆ ದಿನ ಬಟ್ಟೆನ ಮುಟ್ಟೋದಿಲ್ಲ ಅನ್ನೋದೇನಿಲ್ಲ ರೀ. ಅಮಾವಾಸ್ಯೆ ದಿನ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ ರೀ. ನೀವು ಯಾರೆಲ್ಲ ಜಾಸ್ತಿ ಬಟ್ಟೆನ ತೊಗೊಂಡಿರ್ತೀರಿ ಅವರಿಗೆ ಅಮಾವಾಸ್ಯೆ ದಿನ ಒಂದಿನ ಬಿಟ್ಟರೆ ಮತ್ತು ಭಾಳ ಆಗ್ತಾವೆ ಬಟ್ಟೆ ಅನ್ನೋರಿದ್ರೆ ಅಮಾವಾಸ್ಯೆ ದಿನವೂ ಸ್ಟಿಚ್ ಮಾಡಿರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ.
ಪೂಜೆ ಮಾಡಿ ಸ್ಟಿಚ್ ಮಾಡ್ಬೋದು ರೀ. ಈಗ ನೀವೆಲ್ಲ ಹಿಂಗೆ ಅಂತೀರಿ ಊರೊಳಗೆ ಬೋಟಿಕ್ ಒಳಗೆ ಅದು ಏನು ನಡೆಸ್ತಾರೆ ಅವರು ಒಬ್ಬೊಬ್ಬರು ಬಟ್ಟೆ ಜಾಸ್ತಿ ಇದ್ದಾಗ ಸೀಸನ್ ವೈಸ್ ಇದ್ದಾಗ ಅಂತೂ ರೀ 24/7 ಬಟ್ಟೆ ಸ್ಟಿಚ್ ಮಾಡ್ತಾರೆ ರೀ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ಪೂಜೆ ಮಾಡಿರಿ, ಎಲ್ಲ ಮಾಡಿ ನಿಮ್ಮ ಬಟ್ಟೆ ಇರ್ತಾವಲ್ಲ ರೀ ಬಟ್ಟೆ ಸ್ಟಿಚ್ ಮಾಡಿರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ರೀ. ಅದಕ್ಕಂತನ ಅಮಾವಾಸ್ಯೆ ಐತಂತನ ಹೊಲಿದು ಬಿಡಕ್ಕೆ ಹೋಗ್ಬೇಡ್ರಿ. ಅಮಾವಾಸ್ಯೆ ಇದ್ದರೂ ಕೂಡ ಬಟ್ಟೆ ಸ್ಟಿಚ್ ಮಾಡಿರಿ, ನಡಿಯತ್ತೆ, ಅದಕ್ಕೇನು ಇದು ಇಲ್ಲರಿ. ಹಾಗೆ ನೆಕ್ಸ್ಟ್ ಏನು ಮಾಡ್ತೀವಿ ರೀ, ನಮ್ಮ ಅಮಾವಾಸ್ಯೆ ದಿನ ಪೂಜೆ ಒಬ್ಬೊಬ್ಬರು ಪೂಜೆ ಲಘು ಮುಗಿಸಿದ್ರಂದು ಒಬ್ಬೊಬ್ಬರು ಹೋಲ್ ಡೇ ಅಮಾವಾಸ್ಯೆ ದಿನ ಪೂರ್ತಿ ಸ್ಟಿಚಿಂಗ ಮಾಡೋದಿಲ್ಲ ರೀ, ಕಟ್ಟಿಂಗ್ ಸತೆ ಮಾಡೋದಿಲ್ಲ. ನಮ್ಮ ಕಡೆ ಹಂಗೇನಿಲ್ಲ ರೀ, ನಾನು ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಮಾಡ್ತೀನಿ ರೀ. ಬಟ್ ಪೂಜೆ ಮೇಲೆ ಡಿಪೆಂಡ್ ರೀ. ಪೂಜೆ ಬೆಳಿಗ್ಗೆ ಆಗಿತ್ತಂದ್ರೆ ಸಾಯಂಕಾಲ ಸ್ಟಿಚ್ ಮಾಡ್ತೀನಿ, ಇಲ್ಲ ಸಾಯಂಕಾಲ ಪೂಜೆ ಆತಂದ್ರೆ ನೈಟ್ ಎಲ್ಲಿ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ರೀ. ಬೆಳಿಗ್ಗೆ ಆಗಿತ್ತಂದ್ರೆ ಅಷ್ಟೇ ಸ್ಟಿಚ್ ಮಾಡ್ತೇನೆ ರೀ. ಆಗ ಬಟ್ಟೆ ಯಾರಿಗೆ ಜಾಸ್ತಿ ಇರ್ತಾವಲ್ಲ ರೀ ಅವರು ಸ್ಟಿಚ್ ಮಾಡ್ಕೋರಿ. ಅಮಾವಾಸ್ಯೆ ಐತೆ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಗೊತ್ತಾಯ್ತಲ್ಲ ರೀ ಅಮಾವಾಸ್ಯೆ ದಿನ ಬಟ್ಟೆ ಸ್ಟಿಚ್ ಮಾಡಬೇಕಾ ಬೇಡವಾ ಅನ್ನೋದು. ಸ್ಟಿಚ್ ಮಾಡ್ಬೋದು ರೀ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಸ್ಟಿಚ್ ಮಾಡಿರಿ. ಗೊತ್ತಾಯ್ತಲ್ಲ ರೀ. ನಾ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎದಕ್ಕೆ ಒಂದು ವಾರದಿಂದ ವಿಡಿಯೋ ಮಾಡಿರಲಿಲ್ಲ ಮತ್ತು ಅಮಾವಾಸ್ಯೆ ದಿನ ಬಟ್ಟೆ ಸ್ಟಿಚ್ ಮಾಡಬೇಕಾ ಬೇಡವಾ ಅನ್ನೋದು ಗೊತ್ತಾಯ್ತಲ್ಲ ರೀ. ಯಾರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೊಸಬ್ರದಾರ ಅಂಥೇಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನ ವಿಡಿಯೋ ನೋಡೋದು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಿಗೆಲ್ಲ ಟೈಲರಿಂಗ್ ಫೀಲ್ಡಾಗ ಇಂಟ್ರೆಸ್ಟ್ ಐತಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಿಮ್ಗೆ ಯೂಸ್ ಆಗತ್ತೆ ರೀ. ನಾವು ನೆಕ್ಸ್ಟ್ ಹಾಕುವಂಥ ವಿಡಿಯೋಸ್ಗಳು ನಿಮ್ಗೆ ಫಸ್ಟ್ ಬಂದು ತಲುಪೋದ್ರಿಂದ ಕಟ್ಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎಲ್ಲ ಅರ್ಥ ಆಗತ್ತೆ ರೀ. ಬ್ಲೌಸ್ ಅಷ್ಟೇ ಅಲ್ಲರಿ, ನಾವು ಚೂಡಿನೂ ಹೇಳ್ಕೊಡ್ತೀವಿ. ಬೇಕಂದ್ರೆ ಆರಿ ವರ್ಕ್ ಮಾಡುವಾದ್ನಾಗ ಆರಿ ವರ್ಕಿನ ವಿಡಿಯೋಸನ್ನು ಹಾಕ್ತೀನಿ ರೀ. ಹೀಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತೆ ರೀ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಿ ವಿಡಿಯೋನ ನೋಡೋಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡೋದ್ರಿಂದ ಏನೂ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಐತಲ್ಲ ರೀ ಅವ್ರಿಗೆ ಶೇರ್ ಮಾಡಿರಿ.